ಅಮೆರಿಕದವ್ರಿಗೆ ಭಾರತ ಎಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ. ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ ಅಂತ ಹೇಳಿ ಅವ್ರಿಗೇನಾದರೂ ಗೊತ್ತಾದರೆ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಕಾಲು ಎಳೆಯೋರು ಜಾಸ್ತಿ ಇದ್ದಾರೆ. ನಮ್ಮ ಭಾರತ ಮುಂದಕ್ಕೆ ಹೋಗ್ತಾ ಇದೆಯಾ? ಇವಾಗಿನ GDP ನೋಡಿ ನೀವು. ನಿಜವಾಗ್ಲೂ ನೀವು ತಮಿಳ್ನಾಡಲ್ಲಿ ಏನಾಗ್ತಾ ಇದೆ ಗೊತ್ತಿದೆಯಾ? ಹ್ಯೂಜ್ ಡ್ರಗ್ ಮಾಫಿಯಾ ನಡೀತಾ ಇದೆ. ತಮಿಳ್ನಾಡನ್ನು ಹಳ್ಳಿಯಲ್ಲಿ ನೋಡಿ ಇವತ್ತಿನ ದಿವಸ 2ನೇ ಪಂಜಾಬ್ ಆಗುತ್ತೆ. ನೆಕ್ಸ್ಟ್ ಅಬುದಾಬಿಯಲ್ಲಿ ಒಂದು ಮಂದಿರ ಆಗುತ್ತೆ ಹಿಂದೂಯಿಸಕ್ಕೆ. ನಾವು ಹಿಂದೂಗಳಾಗಿ ನಮಗೇನೆ ನಮ್ಮ ದೇಶದಲ್ಲಿ ಜಾಗ ಇಲ್ಲ. ಸರ್, ಈ ಕ್ಷಣಕ್ಕೆ ಎಲೆಕ್ಷನ್ ಇದೆ ಅಂತ ಹೇಳಿದ್ರೆ ನೀವು ಯಾರಿಗೆ ವೋಟ್ ಹಾಕ್ತೀರಾ? ಯಾವ ಒಂದು ರೀಸನಿಗೆ ಅವ್ರಿಗೆ ವೋಟ್ ಹಾಕ್ತೀರಾ? ನೋಡಿ, ಮೊದಲನೇದಾಗಿ ನಮ್ಮ ಭಾರತಕ್ಕೆ ಒಂದು ಗೌರವ ತರುವಂಥ ಯಾವುದೇ ಗೌರ್ಮೆಂಟ್ ಆಗ್ಬೋದು ಅದು. ಇವಾಗ ನೀವು ನೋಡಿ, ನನಗೆ ಪ್ರಪಂಚ ಜ್ಞಾನ ಅಂತೇಳಿ ಬಂದ ಮೇಲೆ ನಾನು ನೋಡಿರೋ ಪ್ರಕಾರ ಭಾರತಕ್ಕೆ ಮತ್ತು ಭಾರತೀಯರಿಗೆ ಮತ್ತು ಯಾವುದೇ ಏರ್ಪೋರ್ಟ್ಗೆ ಹೋದರೆ ನಮ್ಮ ಪಾಸ್ಪೋರ್ಟ್ಗೆ ಒಂದು ಸ್ವಲ್ಪ ರೆಕಗ್ನಿಷನ್ ಅಂತ ಬಂದಿದ್ದು ಈ ನಡುವೆ. ಇದಕ್ಕೆ ಮುಂಚೆ ಯಾರೋ ಕೇಳ್ತಾರಲ್ಲ, ಇಂಡಿಯನ್ ಅಂತ ಹೇಳಿದರೆ ಅವ್ನಿಗೆಲ್ಲೋ ಒಂದು ಕಡೆ. ಆದರೆ ಇವಾಗ ನಾವು ಭಾರತ ಅಂದ ತಕ್ಷಣ ಮ್ಯಾಪಲ್ಲಿ ಭಾರತ ಎಲ್ಲಿದೆ ಅಂತೇಳಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅಮೆರಿಕದವ್ರಿಗೆ ಭಾರತ ಎಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ. ಒಬ್ಬ ಅಮೆರಿಕನ್ ಆರ್ಡಿನರಿ ಸಿಟಿಸನ್ಗೆ ಭಾರತ ಎಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ. ಆದರೆ ಇವಾಗ ಗೊತ್ತಾಗ್ತದೆ. ಏನೋ ಹೊರಗಡೆ ಹೋದಾಗ ನಾನು ಬೆಂಗಳೂರಿಂದ ಬಂದಿದ್ದೀನಿ ಅಂತಂತಂದರೆ, ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ ಅಂತ ಹೇಳಿ ಅವ್ರಿಗೇನಾದರೂ ಗೊತ್ತಾದರೆ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ದೇ ನೋ ಹೌ ಇಟ್ ಈಸ್ ಗ್ರೋಯಿಂಗ್ ಅಂತೇಳಿ. ಆಮೇಲೆ GDP ನೋಡಿ, ಈಗಿನ GDP 8.4 ಇದೆ. ಪ್ರಪಂಚದಲ್ಲಿ ಯಾವ ದೇಶದ್ದು ಈ GDP ಇಲ್ಲ, ಇನ್ಕ್ಲೂಡಿಂಗ್ ಚೈನಾ. ಅಂದರೆ ನಮ್ಮ ಇಷ್ಟು ತೊಂದರೆಗಳ ಮಧ್ಯೆ ಈ ಡೆಮೋಕ್ರಸಿನಲ್ಲಿ ಎಂತೆಂಥ ಒಂದು ತೊಡಕುಗಳಿದೆ, ಆಯಿತಾ. ಕಾಲು ಎಳೆಯೋರು ಜಾಸ್ತಿ ಇದ್ದಾರೆ. ಎಡಪಂಥೀಯರು ಇರ್ಬೋದು, ಅಥವಾ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಇರುವಂಥ ಸರ್ಕಾರಗಳೇ ಇರ್ಬೋದು. ಹಾಗಂತೇಳ್ಬಿಟ್ಟು ಇಲ್ಲೇ ಸರ್ಕಾರದ ಕೆಟ್ಟದ್ದು ಅಂತ ನಾನು ಹೇಳೋದಿಲ್ಲ. ಆದರೆ ಏನು ಅಂತಂತಂದರೆ, ನಾವು ಫಸ್ಟ್ ಭಾರತೀಯತೆಯನ್ನು ಬೆಳೆಸ್ಕೋಬೇಕು. ನಮ್ಮಲ್ಲಿ ಭಾರತೀಯತೆ ಅಂತ ಇದ್ದಾಗ, ಇಂಡಿಯನಿಸಮ್ ಅಥವಾ ಭಾರತೀಯತೆ ಅಂತ ಇದ್ದಾಗ, ನಮ್ಮ ದೇಶವನ್ನು ಒಂದು ಪ್ರಜಾಪ್ರಭುತ್ವ ಅಂತ ನಾವೇನು ಹೇಳ್ತೀವಿ ಅದನ್ನು ಎತ್ತಿ ಹಿಡಿಬೇಕು ಫಸ್ಟು. ಆಮೇಲಿಂದ ಎರಡನೇದಾಗಿ ನಮ್ಮ ದೇಶವನ್ನು ನಾವು ಕಾಪಾಡ್ಕೊಳ್ಳೋ ಥರ ಇರಬೇಕು. ಆಮೇಲಿಂದ ಸ್ವಯಂ ಆಗಿ ನಾವು ಯಾವುದೇ ಒಂದು ಭಿಕ್ಷೆ ಇಲ್ದಲೇ, IMF ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಲೋನ್ಸ್ ಇರ್ಬೋದು, ಬೇರೆ ಕಡೆಯಿಂದ ಯಾವುದೇ ಥರದ್ದು ಇಲ್ಲದೇನೆ ನಮ್ಮ ಭಾರತ ನಾವು ಮುಂದಕ್ಕೆ ಹೋಗ್ತಾ ಇದೆ ಅಂತೇಳಿದರೆ, ಅಂಥ ಸರ್ಕಾರ ಯಾವುದು ತೊಗೊಂಡೋಗ್ತಾ ಇದೆ ಅಂತೇಳಿದರೆ ಅದನ್ನು ಯಾವುದೇ ರೀತಿಯಿಂದ ಒಂದು ಬಣ್ಣ ಕಟ್ಟೋದು ಬೇಡ. ಅಂತಂದರೆ ಅದು RSSನವ್ರದ್ದು ತಳ್ಕೊಂಡು ಹೋಗೋವಂಥ ರಥ ಅದು, ಆಯಿತಾ. ಅದು ಪಂಥೀಯವಾದಿಗಳು ಅಥವಾ ಹಿಂದುತ್ವವಾದಿಗಳು ಅವೆಲ್ಲ ಬೇಡ. ಇರೋದೇನು, ನಮ್ಮ ಭಾರತ ಮುಂದಕ್ಕೆ ಹೋಗ್ತಾ ಇದೆಯಾ? ಇವಾಗಿನ GDP ನೋಡಿ ನೀವು. ಇದು ಸುಳ್ಳು ಇದಲ್ಲ, ಏನೋ ಫಿಗರ್ ಅಲ್ಲ ಇದು. ಇಲ್ಲಿ ಬಂದಿರೋದು ಯಾವುದೇ ನಮ್ಮ ಒಂದು ಅಂಕಿಅಂಶ ಸುಳ್ಳಿಲ್ಲ, ಇದರಲ್ಲಿ ಎಲ್ಲ ನಿಜ ಇದೆ. ವೆಸ್ಟ್ ಬೆಂಗಾಲಲ್ಲಿ ಏನಾಗ್ತಾ ಇದೆ ಇವತ್ತು, ಆಯಿತಾ. ಆಮೇಲೆ ತಮಿಳ್ನಾಡಲ್ಲಿ ಏನಾಗ್ತಾ ಇದೆ, ನಿಜವಾಗ್ಲೂ ನೀವು ತಮಿಳ್ನಾಡಲ್ಲಿ ಏನಾಗ್ತಾ ಇದೆ ಗೊತ್ತಿದೆಯಾ? ಡ್ರಗ್ಸ್ ಮಾಫಿಯಾ ನಡೀತಾ ಇದೆ. ಅಲ್ಲಿ ಹ್ಯೂಜ್ ಡ್ರಗ್ ಮಾಫಿಯಾ ನಡೀತಾ ಇದೆ. ಇವತ್ತಿನ ದಿವಸ ನೀವು ಸಂದೇಶಕಲ್ಲಿ ನ್ಯೂಸ್ ನೋಡ್ತಾ ಇರ್ಬೋದು. ಅಲ್ಲಿ ನಿಮಗೆ ಬರ್ಮಾದಿಂದ ಬಂದಿದ್ದಾರೆ, ಆಯಿತಾ. ಈ ಕಡೆ ನಿಮಗೆ ಅಲ್ಲಿ ವೋಟ್ ಬ್ಯಾಂಕ್ ಹೆಂಗಿದೆ ಅಂತ ಹೇಳಿದರೆ, ಇಟ್ ಈಸ್ ನಾಟ್ ಇಂಡಿಯನ್ಸ್ ಹೂ ಆರ್ ವೋಟಿಂಗ್ ದೇರ್ ಮ್ಯಾಕ್ಸಿಮಮ್. ಗೊತ್ತಾಯಿದೆ. ಯಾರು ನಮ್ಮ ಒಂದು ಇಂಡಿಯನ್ಸ್ ಅಂತೇಳಿ ನಾವೇನಾದರೂ ಒಂದು ಅಲ್ಲಿರೋ ಒಂದು ಸರ್ಕಾರ, ಒಳ್ಳೆ ಸರ್ಕಾರ ಬರಬೇಕು ಅಂದರೆ ನಮ್ಗೆ ವೋಟ್ ಹಾಕೋವಂಥದ್ದು ನಾವು ಯಾರಿಗೆ ಹಾಕ್ತೀವಿ ಅಂತೇಳಿ ಗೊತ್ತಾಯಿತು ಅಂತಂದರೆ ಅದು ನಮ್ಮನ್ನು ತುಳಿತಾರೆ. ಅವ್ರಿಗೆ ಬೇಕಾಗಿರೋದು ಬೇರೆ, ಆಯಿತಾ. ಬಾಂಗ್ಲಾದೇಶದಿಂದ ಬಂದಿರ್ತಾರೆ, ಎಲ್ಲ ಬರ್ತಾರೆ ವೋಟ್ ಹಾಕೋ ಟೈಮ್ನಲ್ಲಿ, ಎಲ್ಲ ಬರ್ತಾರೆ. ಅಲ್ಲಿ ನೀವು ಹೋಗಿ ಕಲ್ಕತ್ತಾದಲ್ಲಿ ಅಥವಾ ವೆಸ್ಟ್ ಬೆಂಗಾಲ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ನೋಡಿದಾಗ ನಿಮಗೆ ನಿಜಾಂಶ ಏನು ಅಂತ ಗೊತ್ತಾಗುತ್ತೆ. ಕೇರಳದಲ್ಲಿ ಹೋಗಿ ನೀವು ನೋಡಿ ಒಳಗಡೆ ನಿಜಾಂಶ ಏನು ಅಂತ ಗೊತ್ತಾಗುತ್ತೆ. ತಮಿಳ್ನಾಡನ್ನು ಹಳ್ಳಿಯಲ್ಲಿ ನೋಡಿ ಇವತ್ತಿನ ದಿವಸ 2ನೇ ಪಂಜಾಬ್ ಆಗುತ್ತೆ. ನೆಕ್ಸ್ಟ್ ಇನ್ನು ಕೆಲವೇ ವರ್ಷಗಳು 2ನೇ ಪಂಜಾಬ್. ನೀವು ಉಡ್ತಾ ಪಂಜಾಬ್ ಅಂತ ಯಾವುದನ್ನ ಒಂದು ಮೂವಿ ನೋಡಿದರೆ ನೀವು, ಅದರಲ್ಲಿ ಏನು ತೋರಿಸ್ತಾರೆ, ಡ್ರಗ್ಸ್. ಇಟ್ ಈಸ್ ಹ್ಯಾಪ್ನಿಂಗ್ ಇನ್ ತಮಿಳ್ನಾಡು ಟುಡೇ, ಆಯಿತಾ. ಆಮೇಲೆ ನಮ್ಮ ಜನವರಿ 22ನೇ ತಾರೀಕು ನಾವೇನು ಶಿಲಾನ್ಯಾಸ ಆದಮೇಲೆ ದೇವಸ್ಥಾನ ಆಯಿತು, ನಮ್ಮ ಕನಸಿನಲ್ಲಿ ಅಂದ್ಕೊಂಡಿರಲಿಲ್ಲ. ನನ್ನ ಪೀಳಿಗೆಯಲ್ಲಿ ನಾನೊಂದು ರಾಮ ಮಂದಿರ ಬರುತ್ತೆ ಆ ಜಾಗದಲ್ಲಿ ಅಂತಂದರೆ, ಒಂದು ಟೆಂಟಲ್ಲಿದ್ದಿದ್ದು ಒಂದು ಬೊಂಬೆ, ಒಂದು ಭವ್ಯವಾದ ಮೂರ್ತಿ, ಅದು ನಮ್ಮ ಮೈಸೂರಿನ ಶಿಲ್ಪಿ ಕೆತ್ತಿರೋದು. ಅದು ಹೋಗಿ ಅದು ಉದ್ಘಾಟನೆ ಆಗಿ ಅದಕ್ಕೊಂದು ಭವ್ಯವಾದ ಮಂದಿರ ಆಗುತ್ತೆ. ಅಬುದಾಬಿಯಲ್ಲಿ ಒಂದು ಮಂದಿರ ಆಗುತ್ತೆ ಹಿಂದೂಯಿಸಕ್ಕೆ.
ಅಂದರೆ ಏನು ಇದರ ಅರ್ಥ ಏನು ಅಂತ ಹೇಳಿದ್ರೆ ಸಾಮರಸ್ಯ ಎಷ್ಟರ ಮಟ್ಟಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ನೀವು ಒಂದು ಅರಬ್ ಕಂಟ್ರೀಸ್ ಇರ್ಬೋದು, ಅವರು ನಮಗೊಂದು 27 ಎಕರೆ ಜಾಗ ಕೊಟ್ಟಿದ್ದಾರೆ ದೇವಸ್ಥಾನ ಕಟ್ಟೋದಕ್ಕೆ ಅಂತಂದರೆ ಅಲ್ಲಿ ಏನು ಅರ್ಥ ಆಗುತ್ತೆ? ಡೆವಲಪ್ ಒಂದೇ ಅಲ್ಲ, ನಮ್ಮನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ನಮ್ಮ ಧರ್ಮನೂ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಧರ್ಮ ಏನು ಹೇಳುತ್ತೆ, ವಸುದೈವ ಕುಟುಂಬಕಂ ಅಂತ ಏನು ಹೇಳುತ್ತೆ, ಸಾರುತ್ತೆ, ಅದು ಅವ್ರಿಗೆ ಅರ್ಥ ಆಗಿದೆ. ಹಾಗಾಗಿ ಅವರು ಸ್ಥಳ ಕೊಟ್ಟಿರೋದು, ಆಯಿತಾ? ಸೊ ಅಂಥ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ನಮ್ಮ ರಾಮ ಜನ್ಮಭೂಮಿ ಅಲ್ಲಿ ದೇವಸ್ಥಾನ ಏನಾಯಿತು, ಪ್ರಾಣ ಪ್ರತಿಷ್ಠಾಪನೆ ಆಯಿತು, ಅದನ್ನು ತಮಿಳ್ನಾಡು ಜನ ನೋಡಬೇಕು ಅಂತ ಹೇಳಿದ್ರೆ ಅವರು ಕೋರ್ಟ್ಗೆ ಹೋಗ್ಬೇಕಾಗಿ ಬಂತು, ಆಯಿತಾ? ಕೋರ್ಟಿಂದ ಆರ್ಡ್ರ್ ಬಂದಮೇಲೆ ಟಿ ವಿನಲ್ಲಿ ಎಲ್ಲ ಕಡೆ ನಿಮಗೆ ಲೈವ್ ಟೆಲಿಕಾಸ್ಟ್ ಆಗೋಕ್ಕೆ ಶುರುವಾಯಿತು. ಇಂಥ ಪರಿಸ್ಥಿತಿ ಬರಬೇಕಾ ನಮಗೆ? ನಾವು ಹಿಂದೂಗಳು ತಾನೇ ನಾವು ಹಿಂದೂಗಳಾಗಿ ನಮಗೇನೆ ನಮ್ಮ ದೇಶದಲ್ಲಿ ಜಾಗ ಇಲ್ಲ, ನಮ್ಮನ್ನು ನಾವು ತಿರಸ್ಕರಿಸ್ಕೊಳ್ಳೋವಂಥ ಜನಗಳನ್ನು ಎದುರುಗಡೆ ಇಟ್ಕೊಂಡು ಅದೇ ಮನಸ್ಥಿತಿ ನಾವು ಬೆಳೆಸ್ಕೊಂಡು, ಒಂದು ಎರಡನೇದಾಗಿ ನಾವು ನಮ್ಮ ಒಂದು ಏನು ಪರಂಪರೆ ಇದೆ ಅದನ್ನೇ ನಾವು ಇಷ್ಟಪಡದೇ ಇರೋ ರೀತಿಯಲ್ಲಿ ನಮ್ಮ ಮನೋಧರ್ಮನ ಚೇಂಜ್ ಮಾಡುವಂಥ ಒಂದು ಪಂಥೀಯ ಬೆಳವಣಿಗೆ ಬಂದಾಗ, ಈಗಿನ ಕಾಲದಲ್ಲಿ ಯಾವುದೇ ರೀತಿಯಲ್ಲಿ ಇನ್ಫ್ಲುಯೆನ್ಸಸ್ ಬೇರೆ ಕಡೆಯಿಂದ ಆಗುತ್ತೆ, ಕಾಲೇಜಲ್ಲಾಗ್ಬೋದು, ಸ್ಕೂಲಲ್ಲಾಗ್ಬೋದು, ಬೇರೆ ಕಡೆ ಆಗ್ಬೋದು. ಅದು ಬೇಕಾ ನಮಗೆ ಅನ್ನೋದು ಒಂದು ಪ್ರಶ್ನೆ. ನೀವು ನಿಮ್ಮ ಮನೇಲಿ ಆ ಥರದನ್ನು ನೀವು ಸ್ವೀಕರಿಸ್ತೀರಾ? ಇಲ್ಲ ತಾನೇ? ಹಾಗಿದ್ರೆ ನಿಮಗೆ ಗೊತ್ತಾಗಬೇಕು ಯಾವ ಪಕ್ಷ ನಮಗೆ ಒಳ್ಳೇದು ಮಾಡುತ್ತೆ, ಯಾವ ಪಕ್ಷಕ್ಕೆ ನಾವು ಓಟ್ ಹಾಕಬೇಕು, ಯಾವ ಸರ್ಕಾರನ ನಾವು ತರಬೇಕು ಅಂತ ಹೇಳ್ಬಿಟ್ಟು, ಯಾರನ್ನು ನಾವು ಚೂಸ್ ಮಾಡಬೇಕು ಅನ್ನೋದು, ಅದನ್ನು ಆನ್ಸರ್ ಅಲ್ಲೇ ಇದೆ. ನೀವು ಯಾರು ವೋಟ್ ಮಾಡ್ತೀರಿ? ಖಂಡಿತ ಬಿಜೆಪಿಗೆ. ಬಿಜೆಪಿಗೆ ಮೋದಿ ಇದ್ದಾರೆ ಅಂತ ಮಾಡ್ತೀರಾ ಅಥವಾ ಯಾರಿದ್ರೂ ಬಿಜೆಪಿಗೆ? ಹಾಗಲ್ಲ, ಇವಾಗ ನೋಡಿ, ನಿಮಗೆ ಯಾವುದೇ ಒಂದು ಕುಟುಂಬ ಇಲ್ದೇನೆ, ಗೊತ್ತಾಯ್ತಾ, ಯಾರಿಗೋಸ್ಕರನೂ ಆಸ್ತಿ ಮಾಡಬೇಕಾಗಿಲ್ಲ ಅವರು, ಗೊತ್ತಾಯ್ತಾ? ದಿನಕ್ಕೆ 16 ಗಂಟೆ ದುಡಿಬೇಕಾಗಿಲ್ಲ, ಗೊತ್ತಾಯ್ತು? ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇಂಥ ಒಂದು ವ್ಯಕ್ತಿಗೆ ಆಯುರಾರೋಗ್ಯನ ಕೊಡಲಿ ಅಂತ ಹೇಳ್ಬಿಟ್ಟು, ಯಾಕೆಂದ್ರೆ ಅಷ್ಟು ತಾಕತ್ತಿದೆ ಅವ್ರಿಗೆ. ಇವಾಗ ಬೇಕಾಗಿರೋದು ಆಯುಷ್ ಅವ್ರಿಗೆ, ಅಷ್ಟು ಕೆಲಸ ನಾವು ಮಾಡೋಕ್ಕಾಗತ್ತಾ? ಇವಾಗ 25-30 ವರ್ಷ ಇರೋಂಥ ಒಂದು ಯಂಗ್ ಪರ್ಸನ್ನು ಮಾಡೋಕ್ಕಾಗಲ್ಲ ಆ ಕೆಲಸನ, ಗೊತ್ತಾಯ್ತಾ? ಹೀಗೆ ನಾವು ಮಾಡಿ ಎದುರುಗಡೆನೇ ದಾರ್ಶನಿಕವಾಗಿ ಇರುವಾಗ ಹಂಗೈ ನೋಡ್ಕೊಳ್ಳಿಕ್ಕೆ ಕನ್ನಡಿ ಬೇಕೇನ್ರಿ? ಎದುರುಗಡೆ ಕಾಣಿಸುತ್ತೆ, ಪ್ರಪಂಚನೇ ನೋಡ್ತಾ ಇದೆ, ಆಯಿತಾ? ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಅವರು ಇವತ್ತಿನ ದಿವಸ ಸ್ಟೇಜ್ ಮೇಲೆ ಹೋದರೆ, ಯುರೋಪಲ್ಲಾಗಲಿ ಅಥವಾ ಏಷ್ಯನ್ ಅದರ್ ಕಂಟ್ರೀಸಲ್ಲಾಗಲಿ ಅಥವಾ ನಿಮಗೆ ಆಫ್ರಿಕನ್ ಕಂಟ್ರೀಸಲ್ಲಾಗಲಿ ಅಥವಾ ಅಮೇರಿಕಾಗೆ ಹೋಗಲಿ, ಅವ್ರಿಗೆ ಕೊಡೋ ಅಂಥ ಒಂದು ಮರ್ಯಾದೆನೇ ಬೇರೆ. ಅವರು ಹೇಳ್ತಾ ಇದ್ದರೆ ಕೇಳಿಸ್ಕೊಳ್ತಾರೆ, ಕಿವಿ ಕೊಟ್ಟು ಕೇಳಿಸ್ಕೊಳ್ತಾರೆ, ಆಯಿತಾ? ಅಂಥ ಒಂದು ಗಮನ ಸೆಳೆಯುವಂಥ ವ್ಯಕ್ತಿತ್ವ ಅವರಲ್ಲಿದೆ. ಹಾಗಾಗಿ ಎಷ್ಟೋ ಸಮಸ್ಯೆಗಳನ್ನು ಅವರು ಬಗೆಹರಿಸಿದ್ದಾರೆ. ಅದು ಯಾವುದೂ ಮುಂದಕ್ಕೆ ಬರೋದಿಲ್ಲ, ಮುಂಚೂಣಿಯಲ್ಲಿ ಅದು ಯಾವುದೂ ಇಲ್ಲ. ನಿಮ್ಮ ಸಾಮಾನ್ಯ ಜನಗಳಿಗೆ ಅದೆಲ್ಲ ಗೊತ್ತಾಗಲ್ಲ, ಯಾಕೆಂತಂದ್ರೆ ಅದು ನ್ಯೂಸಲ್ಲಿ ಎಲ್ಲೋ ಒಂದು ಕಡೆ ಚಿಕ್ಕದಾಗಿರುತ್ತೆ. ಸೊ ಹೀಗಿರುವಾಗ ಇನ್ನೂ ಏನು ಬೇಕು ಹೇಳಿ? ಬೀಟ್ ಪ್ಲಸ್ ಕರ್ನಾಟಕ.